ಮಹಾರಾಜರ ಬಟ್ಟೆ ಹೇಗೆ ಇಸ್ತ್ರಿ ಮಾಡ್ಬೇಕು ಅಂದ್ರೆ ಕತ್ತಿ ಅಲಗಿದ್ದಂಗಿರ್ಬೇಕು. ಅರ್ಧ ಕೆಜಿ ಹಾಕಪ್ಪ. ಹಾಯ್ ಆಂಟಿ. ಹಾಯ್ ಆಂಟಿ, ರಾಜು ರೂಮ್ ಎಲ್ಲಿ? ಯಾರೋ ಈ ಹೆಣ್ಮಗು. ನಾನು ರಾಜು ಉಡ್ಬಿ. ಹೌದಾ? ಅರೇಂಜ್ ಮ್ಯಾರೇಜಾ? ಇಲ್ಲ, ಓಡೋಗ್ ಮದ್ವೆ ಆಗ್ತೀವಿ. ಅಯ್ಯೋ ರಾಮ, ಏನಿವಳು ಗಲಾಟೆ ಸಂಸಾರದಲ್ಲಿ ಮಂಜುಳಾ ವಿಷ್ಣುವರ್ಧನ್ ಕೇಳ್ದಂಗೆ ಹೇಳ್ತಾಳೆ. ರಾಜು ಮೇಲೆ ರೂಮ್ ಅಲ್ಲಿ ಇದ್ದಾನೆ, ಹೋಗಿ ಮೀಟ್ ಮಾಡು. ಓ ಆಂಟಿ, ಯು ಸೋ ಕ್ಯೂಟ್. ನೋಡ್ಬೇಡ, ಒತ್ತೋ ಒತ್ತು. ಹಾಯ್ ಹ್ಯಾಂಡ್ಸಮ್. ಯಾರಪ್ಪ ಈ ಊಟದಲ್ಲಿ ಇಷ್ಟು ಒಳ್ಳೆ ಗಟಾರ. ಹಾಯ್ ಹ್ಯಾಂಡ್ಸಮ್ ಅಂಡ್ ಹ್ಯಾಂಡ್ಸಮ್ ಗರ್ಲ್. ಹೂ ಆರ್ ಯು? ಐ ಆಮ್ ದಿ ಕಿಂಗ್ ಆಫ್ ದಿಸ್ ವಠಾರ. ಹೌದಾ? ಏನ್ ನೋಡ್ತಿದ್ದೀರಾ? ನಿಮ್ಗೆ ಬಾಡಿಗೆ ಮನೆ ಬೇಕಾ? ಮೇಲ್ಗಡೆ ಮನೆ ಆದ್ರೆ 2,500, ಕೆಳಗಡೆ ಮನೆ ಆದ್ರೆ 3,000. ನಿಮ್ಗೆ ಯಾವ ಮನೆ ಬೇಕು? ನನ್ಗೆ ರಾಜು ಪೋರ್ಷನ್ ಬೇಕು. ರಾಜು ಪೋರ್ಷನ್ ಬೇಕಾ? ಬಿಟ್ರೆ ರಾಜನ್ ಕರ್ಕೊಂಡು ತಿನ್ಬಿಡ್ತೀಯ. ರಾಜು ನಿಂಗೆ ಏನ ಬೇಕು? ರಾಜು ನನ್ ಬಾಯ್ ಫ್ರೆಂಡ್. ಹೆಂಗ್ ಬಾಯ್ಸ್ ಹೆಂಗೆಂಗೋ ಇರ್ತಾರೆ. ಒಂದ್ಸರಿ ಹಲೋ ಅಂದ್ಬಿಟ್ಟು ಹೋಗು. She is my wife. She don't know English. Only maintenance. I am an ultra model. You're so cute. Bye maintenance. Once more. ನಾನ್ 1000 ಸಲ ಬಡ್ಕೊಂಡಿದೀನಿ ಬ್ಯಾಚುಲರ್ಸ್ಗೆ ಮನೆ ಕೊಡಬೇಡ ಅಂತ. ನನ್ ಮಾತು ಎಲ್ಲಿ ಕೇಳ್ತೀಯ? ಆಹಾ, ಅವಳು ಹಾಕೊಂಡಿರೋ ತುಂಡು ಬಟ್ಟೆನೋ, ನೀನು ನೋಡ್ತಾರ ನೋಟನೋ, ನನಗ್ ಬರ್ತಾರ ಕೋಪದಲ್ಲಿ ನಿನ್ನ ಮುಖನ ಸುಟ್ಟಬೇಕು ಅನ್ಸುತ್ತೆ. ಹಾಯ್ ರಾಜು. ಅವತ್ ನಿಮ್ಮನ್ ತಪ್ಪಾಗಿ ಅರ್ಥ ಮಾಡ್ಕೊಂಡು ನಿಮ್ ಕೆನ್ನೆಗೆ ಹೊಡೆದ್ಬಿಟ್ಟೆ. ಸಾರಿ. ಪರವಾಗಿಲ್ಲ ಬಿಡಿ, ಅದನ್ನ ನಾನು ಅವತ್ತೇ ಮರ್ತ್ಬಿಟ್ಟೆ. ನಿಮ್ ದೃಷ್ಟಿಲಿ ಪ್ರೀತಿ ಅಂದ್ರೆ ಏನು? ಪ್ರೀತಿ ಅಂದ್ರೆ ದೇವರು. ನಾನೊಂದು ಹುಡುಗನ್ ಲವ್ ಮಾಡ್ತಾ ಇದ್ದೀನಿ, ಅದನ್ನ ಅವ್ರಿಗೆ ಹೇಳ್ಬೇಕು. ಓ, ಯಾರದು? ನೋಡಿ. ಸಾರಿ. ಸರಿನಾ? ಹಲೋ ಹಲೋ ಹಲೋ. ಇವಳೇನ ಇವಳು? ಸಾರಿ ಅಂದ್ರೆ ಸರಿ ಅನ್ಕೊಂಡು ಹೋಗ್ತಾ ಇದ್ದಾಳೆ. ಇವಳ ಹತ್ರ ಸಿಕ್ಕಾಕೊಂಡು ಅವನು ಯಾವನು ಏನಾಗ್ತಾನೋ. ಅರಮನೆ ಅಲ್ಲಾಡ್ದಂಗಾಯ್ತು. ಏಯ್, ನಾವಿಬ್ರು ಏನ್ ಮಾಡ್ತಾ ಇದೀವಿ ಅಂತ ನೋಡ್ತಾ ಇದ್ದೆ ಅಲ್ವಾ? ಅವನು ಕಿಸ್ ಕೇಳ್ದ, ನನ್ ಕೊಟ್ಟೆ. ಸ್ಮಾರ್ಟ್ ಗಾಯ್. ಬಾಯ್. ಇವಳು ಕಿಸ್ ಅವಳ 100 ರೂಪಾಯಿ ಚಿಲ್ಲರೆ ಕೊಟ್ಟಂಗೆ ಹೇಳ್ತಾಳಲ್ಲ. ನೆಂಟರ್ಮಿ ಯಾವಾಗ ಬರುತ್ತ? ನಾನಲ್ಲಪ್ಪ, ಅವನು. ಸರ್ ಇದೊಂದ್ಸಲ ಬಿಟ್ಬಿಡಿ ಸರ್, ಇನ್ಯಾವತ್ತಿಂತ ತಪ್ಪು ಮಾಡಲ್ಲ ಸರ್, ಕ್ಷಮಿಸ್ಬಿಡಿ ಸರ್. ಅಪ್ಪನ ದುಡ್ಡಲ್ಲಿ ಬೈಕ್ ಓಡಿಸ್ಕೊಂಡು ಅಮ್ಮನ ಕಾಸಲ್ಲಿ ಜೀನ್ಸ್ ಹಾಕೊಂಡು ಕಲರ್ಫುಲ್ ಗ್ಲಾಸ್ ಹಾಕೊಂಡ್ಬಿಟ್ರೆ ಲವ್ ಬಂದ್ಬಿಡುತ್ತಾ? ಲವ್ ನಾನು ಲಾಸ್ಟ್ ಟೈಮ್ ವಾರ್ನ್ ಮಾಡಿದೆ ತಾನೆ? ವಾರ್ನ್ ಮಾಡಲಿಲ್ಲ? ನಾನು ಪ್ರೀತಿಗೆ ತುಂಬಾ ಬೆಲೆ ಕೊಡೋನು. ಎರಡೂ ಕಡೆಯಿಂದ ಬಂದ್ರೇನೆ ಅದು ಲವ್. ನನ್ನ ಮಗಳು ಒಂದೇ ಒಂದ್ಸಲ ಸರಿ ಅಂತ ಹೇಳ್ಬಿಡ್ಲಿ, ನಿಮ್ಮ ಮದುವೆನ ಪ್ಯಾಲೇಸ್ ಅಲ್ಲಿ ಮಾಡಿ ನಿಮ್ಮಿಬ್ರು ರಾಜ ರಾಣಿ ಮಾಡ್ಬಿಡ್ತೀನಿ. ನನ್ನ ಮಗಳು ನನಗೆ ಇಷ್ಟ ಅಲ್ಲ ಅಂತ ಹೇಳಿದ್ರು ತಾನೆ? ಹೇಳಿದ್ರು ತಾನೆ?
ಮತ್ತ್ಯಾಕೋ ಪದೇ ಪದೇ ಅವಳಿಂದ ಅಟ್ಕಾಯಿಸ್ಕೊಂಡು ಹಿಂಸೆ ಕೊಡ್ತೀಯ? ಹಿಂಸೆ ಕೊಡ್ತೀರಲ್ಲ? ಏಯ್ ಮುಗಿಸ್ರೋ ಇವನ್ನ. ಸರ್ ನನ್ನ ಜೀವನದಲ್ಲಿ ಇನ್ ಮುಂದೆ ಯಾರಿಗೂ ಲವ್ ಲೆಟರ್ ಕೊಡಲ್ಲ ಸರ್. ದಯವಿಟ್ಟು ನಾನು ಬಿಟ್ಬಿಡಿ ಸರ್ ಪ್ಲೀಸ್. 5 ವರ್ಷಕ್ಕೆ ಓಡ್ ಬಂದು ಬೆಂಗಳೂರು ಸೇರ್ಕೊಂಡು ದೊಡ್ಡ ಆನದವ್ ನಾನು. ನಿನ್ನ ನನ್ನ ಮುಂದೆ ಬಾಳ ಬಿಸ್ತೀಯ, ಕತ್ತರ್ಸ್ ಹಾಕ್ಬಿಡ್ತೀನಿ ನಿನ್ನ. ಮೊದಲು ಓದೋದನ್ನ ಮಾತ್ರ ಪ್ರಯತ್ನಿಸು, ಆಮೇಲೆ ಹುಡುಗಿರು ತಾವಾಗ ನಿನ್ ಹಿಂದೆ ಬೀಳ್ತಾರೆ. ಅದು ಬಿಟ್ಟು ಇನ್ನೊಂದ್ಸಲ ನನ್ನ ಕಣ್ಣಿಗೆ ಏನಾದ್ರು ಬಿದ್ರೆ ಹೂತಾಕ್ಬಿಡ್ತೀನಿ. ನನ್ನ ಅಳಿಯ ಏನಾದ್ರು ನೀನ್ ನೋಡಿದ್ರೆ ಅಷ್ಟೇ, ಅರ್ಜೆಂಟಾಗಿ ಊರ್ ಬಿಟ್ಟು ಓಡ್ ಹೋಗು. ಹೋಗ. ಲವ್ ಮಾಡ್ತಾನಂತ ಲವ್. ಹಲೋ, ಏನಾ? ಈಗ್ಲಾದ್ರೂ ಹೇಳೋಗೋ, ಬಟ್ಟೆ ಒಣಗಿಸ್ತಾವಳೆ. ಅದೇ ಟ್ರೈ ಮಾಡ್ತಾ ಇದ್ದೀನಿ. ಏನ್ 4 ವರ್ಷದಿಂದ ಟ್ರೈ ಮಾಡ್ತಾ ಇದೀಯಾ? ಹೋಗಿ ಹೇಳೋಗೋ. ಹೇಳ್ತೀನಿ. ಅಯ್ಯೋ ನನ್ ರಾಜ ಎಷ್ಟ್ ಚೆನ್ನಾಗಿ ಹಾಡ್ತೀಯಪ್ಪ. ಸವಿಗಾನ ಗಾನ ಸುದೆ ಮಹಾಕವಿಯು ದರ್ಬಾರ್ನಲ್ಲಿ ಮಹಾರಾಜನ್ನು ವರ್ಣಿಸಿದೆಂದಿತ್ತು. ಕೊಡೋದಕ್ಕೆ ಏನಿಲ್ವಲ್ಲಪ್ಪ. ಮಹಾಪ್ರಭುಗಳೇ, ಸಖಿ ನಿನ್ ಮುಖ ಇದೇನು? ನಿನ್ ರಾಜ್ ದರ್ಬಾರ್ ಅಲ್ಲ, ರಾಜು ಏನು ಆಸ್ಥಾನ ಗಾಯಕ ಅಲ್ಲ. ಸುಮ್ನೆ ನಡೆ. ಅವಳಿಗೆ ಪಿತ್ತಕೋಶದಲ್ಲಿ ಅಲರ್ಜಿ. ಈಗ ಕ್ಲಾಸ್ ನಡಿ. ದೃಷ್ಟಿ ತೆಗ್ಸಾಕೋಪ. ಸಂಗೀತ ಎಲ್ಲಿ ಕಲ್ತ್ಕೊಂಡ್ರಿ? ಏನ್ ಸ್ವರಜ್ಞಾನ ನಿಮ್ದು? ಸ್ವರಜ್ಞಾನ ಅದೆಲ್ಲ ಪ್ರೀತಿಗೋಸ್ಕರ, ಅರ್ಥ ಆಗ್ಲಿ ಅಂತ. ಏನಂದ್ರಿ? ನಿಮಗ್ ಬರೋ ಹೆಂಡತಿ ತುಂಬಾ ಅದೃಷ್ಟ ಮಾಡಿದಾಳ್ ಬಿಡಿ. ಅದು ಅವಳಿಗೆ ಅರ್ಥ ಆಗ್ತಿಲ್ವೇ? ನಮ್ಗೆ ಹೇಳಕ್ ಬಿಡಲ್ಲ, ಅವನು ಹೇಳಲ್ಲ. ಅಂಕಲ್ ಹಾಡು ಸೂಪರ್. ಐ ಹೋಗ, ಸೂಪರ್ ಅಂತೆ. ಪ್ರೀತಿಸಿದ್ರೆ ಕೈ ಬರಹ ಚೆನ್ನಾಗಿರುತ್ತೆ ಅಂತ ಯಾರೋ ಹೇಳಿದ ನೆನಪು. ಆದರೆ ನನಗನ್ಸುತ್ತೆ ಹಣೆ ಬರಹಣೆ ಚೆನ್ನಾಗಿರುತ್ತೆ ಅಂತ. ನಾನಿಬ್ಬರು ಪ್ರೇಮಿಗಳನ್ನ ಒಂದು ಮಾಡಿದೆ. ಅವ್ರು ನನಗೆ ಥ್ಯಾಂಕ್ಸ್ ಹೇಳಿದಾಗ ನನಗಾದ ಸಂತೋಷ ನಾವಿಬ್ರು ಮದುವೆ ಆದಷ್ಟೇ ಆನಂದ ಆಯಿತು. ರಾಜು ಅಂಕಲ್, ನಾನ್ ಬರ್ದಿದ್ದಾಯ್ತು, ನೀವೇನ್ ಬರೀತಾ ಇದ್ದೀರಾ? ಲವ್ ಲೆಟರ್ ಬರೀತಾ ಇದ್ದೀನಿ. ಓಹೋ ಹೌದಾ? ಹತ್ರದ್ ಲವ ದೂರದ್ ಲವ? ಪಕ್ಕದ ಮನೆ ಲವ್. ಚಂದು, ಇಲ್ಲೇನ್ ಮಾಡ್ತಿದ್ಯಾ? ಅಮ್ಮ ಅಮ್ಮ ಇಲ್ಲಿ ನೋಡಮ್ಮ, ರಾಜು ಅಂಕಲ್ ಲವ್ ಲೆಟರ್ ಬರೀತಾ ಇದ್ದಾರೆ. ಏಯ್ ಹಾಗೆಲ್ಲ ಮಾತಾಡ್ಬಾರ್ದು, ಬಾ ಮನೆಗೆ ಹೋಗೋಣ. ಬಾಯ್ ಅಂಕಲ್, ಚೆನ್ನಾಗಿ ಬರೀರಿ ಲವ್ ಲೆಟರ್ನ. ತರ್ಲೆ ಆಗ್ತಿದ್ಯಾ ನೀನು? ಹಲೋ, ಒಂದ್ ನಿಮಿಷ. ನನ್ನ ಹೆಸರು ಬಬ್ಲಿ ಅಂತ. ರಾಜು ನನ್ನ ಬಾಯ್ ಫ್ರೆಂಡು. ನನ್ಗೂ ಅವನ್ಗೂ ಚಿಕ್ಕ ಗಲಾಟೆ. ನೆನ್ನೆ ಅವ್ನ್ ಕಿಸ್ ಕೇಳ್ದ, ಅದು ಪಬ್ಲಿಕ್ ಪ್ಲೇಸ್ ನಲ್ಲಿ. ನಾನು ಆಗಲ್ಲ ಅಂದೆ, ಅವ್ನ್ ಕೋಪ ಮಾಡ್ಕೊಂಡಿದ್ದಾನೆ. ಅದಕ್ಕೆ ಈ ಚಿಕ್ಕ ಸೆಟಪ್ ಎಲ್ಲ. ಇಫ್ ಯು ಡೋಂಟ್ ಮೈಂಡ್ ಪ್ಲೀಸ್. ಡಿಡ್ ಯು ಲೈಕ್ ಇಟ್? ಅವ್ರ ಹತ್ರ ಏನು ಹೇಳ್ದೆ ನೀನು? ಅವ್ರು ಯಾಕೆ ಒಳಗೋದ್ರು? ನಾನು ನಿನ್ಗೆ ಅವತ್ತಿಂದ ಹೇಳ್ತಾ ಇದ್ದೀನಿ, ನಾನು ನಿನ್ನ ಪ್ರೀತಿಸ್ತಿಲ್ಲ, ನನ್ನ ಮನಸ್ಸಲ್ಲಿ ಬೇರೆಯವ್ರು ಇದ್ದಾರೆ ಅಂತ. ಅರ್ಥ ಆಗಲ್ವಾ ನಿನಗೆ? ಆಫೀಸಿಂದ ಹಿಡಿದು ಮನೆ ತನಕ ಪ್ರೀತಿ ಪ್ರೀತಿ ಅಂತ ಸೈಕಲ್ ಹೊಡಿತಾ ಇದ್ಯಾ? ತಗೋ ನಿನ್ನ ಪ್ರೀತಿನ ಒಂದು ಲಾರಿ ತರಿಸಿ ನಿನ್ನ ಪ್ರೀತಿನ ಲೋಡ್ ಮಾಡ್ಕೊಂಡು ದಯವಿಟ್ಟು ಇಲ್ಲಿಂದ ಜಾಗ ಖಾಲಿ ಮಾಡು. ನೋಡ್ದ್ಯಾ, ನಾನು ಲವ್ ಮಾಡಲ್ಲ ಅಂತ ಹೇಳಿ ಏನ್ ಕೊಟ್ಟಿದ್ಯಾ ಅಂತ? ಪ್ಲೀಸ್, ಈಗಾಗಲೇ ಒಂದು ಹುಡುಗಿನ ಪ್ರೀತಿಸ್ತಾ ಇದ್ದೀನಿ, ನನ್ನ ಹತ್ರ ತಮಾಷೆ ಮಾಡಬೇಡ. ಸಾರಿ ರಾಜು, ಇನ್ಮೇಲಿಂದ ಡಿಸ್ಟರ್ಬ್ ಮಾಡಲ್ಲ. ಇವತ್ತಿಂದ ನಾವಿಬ್ರು ಫ್ರೆಂಡ್ಸ್, ಓಕೆ? ಅಯ್ಯೋ ಅಮ್ಮಯ್ಯ, ಬಜ ಬಜ ಅಮ್ಮ, ಬಾಯೋ ಬಜ ಬಜ, ಅಯ್ಯೋ ಬಾಯೋ ಬಜ ಬಜ, ಅಯ್ಯೋ ಬಾಯೋ ಬಜ ಬಜ, ಬಾಯ ಬಾಯೋ ಬಜ ಬಜ. ಏನಾಯ್ತು? ಏನ್ ಬಜ 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 ಬಜ? ಏನಾಯ್ತು? ನನ್ನ ಮಗ ಒಳಗಡೆ ಹೋದವನು ಹೊರಗಡೆ ಬರ್ತಾ ಇಲ್ಲ. ಬಾತ್ರೂಮ್ ಏನಾದ್ರೂ ಹೋಗಿರ್ಬೋದು. ಇಲ್ಲ, ಮುನ್ಸ್ಕೊಂಡು ಒಳಗಡೆ ಹೋಗಿ ಬಾಗಿಲು ಹಾಕೊಂಡವನೇ. ಏನ್ ಮಾಡ್ಕಂತವನೋ ಏನೋ. ಎಂತ ಮಗನ ಎತ್ಬಿಟ್ಟಯ್ಯ? ನಾನ್ ಹೆತ್ತ ಮಗ ಅಲ್ಲಪ್ಪ, ಕದ್ ಮಗನ, ಸಾಕಿದ ಮಗ. ಇರಲ್ಲ ಒಳಗ.
ನಾನಿರುವಾಗ ನೀನ್ ಯಾಕೆ ಹೋಗ್ತೀಯಾ? ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ಇದಾದ್ರೂ ಕರೆಕ್ಟ್ ಆಗಿ ಮಾಡು. ಆಯ್ತು ಬಿಡೋಣ. ಓಕೆ ಓಕೆ. ಹೋಗೋಣ. ಏನೇ ಇಷ್ಟೊತ್ತಾದ್ರೂ ನಮ್ಮ ಈಚೆ ಬರ್ಲೇ ಇಲ್ಲ. ನನ್ನ ಮಗ ಹವಾ ಹಾಕಿರ್ತಾನೆ. ಹವಾ ಇಡ್ತಾನ? ಎಷ್ಟು ವರ್ಷ ಅವನಿಗೆ? 6 ವರ್ಷ. 6 ವರ್ಷಕ್ಕೆ ಅಷ್ಟೊಂದು ಕೊಬ್ಬ ಅವನಿಗೆ. ನಾನೇನಾದ್ರೂ ಲೆಫ್ಟ್ ಲಾಗ್ ಎಂಟ್ರಿ ಕೊಟ್ಟ ಅಂತ ಹೇಳಿದ್ರೆ ಬಕೆಟ್ ಗಟ್ಲೆ ಸುಸ್ಸು ಇಬೇಕು. ಇರೋ ಕರ್ಕೊಂಬತ್ತೀನಿ. ಅಣ್ಣ ಮುಂದೆ ಹುಷಾರು. ಹಂಗಂದ್ರೆ ಒಳಗಡೆ ನನ್ನ ಮಗ ಅವನೇ. ಅಷ್ಟೇನಾ? ಏನ ಏನೋ ಕಂದ? ಮುಂದೆ. ಎಲ್ಲೋ? ನಿನ್ನ ಮುಂದೆ. ಎಲ್ಲಿ ಮುಂದೆ? ಎಲ್ಲೋ ಹಿಂದೆಲ್ಲ ಅರ್ಧಾಕ್ಬಿಟ್ಕೊಂಡಿದ್ದೀರಲ್ಲೋ. ಎಲ್ಲೋ ಮುಂದೆ? ಅಣ್ಣ ಏನಿದ್ರು ಬರೀ ಮಾತುಕತೆ ಮುಗಿಸ್ಕೊಂಡ್ಬಿಡಲ್ಲ. ಬಾಯಿಗೆ ಯಾಕಂಡಲ್ಲ ಇಟ್ಕೊಬಾರ್ದು. ಬೇಡ ಕಣೋ. ಏನಪ್ಪ ನಿಂದಿದು? ಇನ್ನು ಎಷ್ಟು ದಿವಸ ಅಂತ ನಮ್ಮನ್ನು ಹೀಗೆ ಕಾಯಿಸ್ತೀಯ? ನಿನ್ ಜೊತೆ ಇದ್ದವರೆಲ್ಲ ಹಾಯಾಗಿ ಮದುವೆಯಾಗಿ ಮಕ್ಕಳ ಜೊತೆ ಸಂತೋಷವಾಗಿದ್ದಾರೆ. ನಮಗೂ ಮೊಮ್ಮಕ್ಕಳ ಜೊತೆ ಆಟ ಆಡ್ಬೇಕು ಅಂತ ಆಸೆ ಇರಲ್ವೇನೋ? ನಿನ್ ಬಗ್ಗೆನೇ ಯೋಚನೆ ಮಾಡಿ ಮಾಡಿ ನಿಮ್ ತಾಯಿ ಖಾಯಿಲೆ ಬಿದ್ದಿದ್ದಾಳೆ. ಆದ್ರೆ ನೀನು 4 ವರ್ಷದಿಂದ ಅದೇ ಹುಡುಗಿನ ಮದುವೆ ಆಗ್ತೀನಿ ಅಂತ ಹಠ ಹಿಡ್ದಿದೀಯ. ಅಲ್ಲ ಕಣೋ, ನಿಮ್ ತಾಯಿಗಿಂತ ಆ ಹುಡುಗಿನೇ ಹೆಚ್ಚಾಗ್ಬಿಟ್ಲಾ? ನಿನಗೇನಪ್ಪ ಚಿಕ್ಕ ವಯಸ್ಸು, 10 ವರ್ಷ ಬೇಕಾದ್ರೂ ಕಾಯ್ತೀಯ. ಅದನ್ನ ನೋಡಕ್ಕೆ ನಮಗ ಆಯಸ್ಸಿರ್ಬೇಕಲ್ಲಪ್ಪ. ಯಾರಮ್ಮ ತಾತ? ನಮ್ ರಾಜು ಅಂಕಲ್ ನ ಬೈತಾ ಇರೋದು? ದೊಡ್ಡೋರ್ಗೆ ಹಾಗೆಲ್ಲ ಮಾತಾಡ್ಬಾರ್ದು. ನೋಡೋ, ನೀ ಇಷ್ಟಪಟ್ಟಿರೋ ಹೆಣ್ಣು ನಮಗ್ ಸರಿ ಹೋಗಲ್ಲ. ತೆಪ್ಪಗೆ ನಾವು ನೋಡೋ ಹೆಣ್ಣನ್ನ ಮದುವೆ ಆಗು. ಏನಪ್ಪ ಇಷ್ಟು ದಿನ ನನಗೋಸ್ಕರ ಕಾದಿದ್ರ? ನನಗಿನ್ನು ಸ್ವಲ್ಪ ದಿನ ಟೈಮ್ ಕೊಡಿ. ಅಷ್ಟರಲ್ಲಿ ನಾನು ಅನ್ಕೊಂಡಂಗೆ ನಡೆದಿಲ್ಲ ಅಂದ್ರೆ ನಿಮ್ಮಿಷ್ಟದಂತೆ ನಡ್ಕೊಂತೀನಿ. ಈ ಥರ ಹೇಳಿ ಹೇಳಿ ಎಷ್ಟು ದಿವಸ ಅಂತ ನಮ್ಮನ್ನ ಏಮಾರಿಸ್ತೀಯ? ನಮ್ಮನ್ನ ಏಮಾರಿಸ್ತಿದ್ದೀನಿ ಅನ್ಕೊಂಡು ನಿನ್ನನ್ನ ನೀನೇ ಏಮಾರಿಸ್ಕೋಬೇಡ. ಮತ್ತೊಬ್ಬರ ಮೇಲೆ ಇಟ್ಟಿರೋ ಪ್ರೀತಿನ ಸ್ವಲ್ಪ ಹೆತ್ತೋರ್ ಮೇಲೂ ಇಡಪ್ಪ. ಪುಣ್ಯ ಬರುತ್ತೆ. ನಿಧಾನಕ್ಕೆ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಾ. ಇವಳೇನಪ್ಪ ಇಲ್ಲೇ ಇದ್ದಾಳೆ? ರಾಜ, ಒಂದ್ ನಿಮಿಷ. ನೀವು ನಿಮ್ ತಂದೆ ಹತ್ರ ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡೆ. ಕೇಳಿಸ್ಕೊಂಡ್ರಾ? ನೀವಿಷ್ಟಪಟ್ಟ ಹುಡುಗಿ ಯಾರು ಅಂತ ನಿಮ್ ತಂದೆ ಹತ್ರ ಹೇಳ್ಬೋದಿತ್ತಲ್ಲ? ಹೇಳ್ಬೋದಾಗಿತ್ತು. ಅದ್ ಮಾತಾಡಿ ನಾನ್ ಬೇಕಾದ್ರೆ ಹೇಳ? ಅಯ್ಯೋ, ಆ ಥರ ಎಲ್ಲ ಏನು ಮಾಡ್ಬಿಡ್ಬೇಡಿ ಪ್ಲೀಸ್. ನಾನು ಮೊದಲು ನಿಮ್ಮ ಹತ್ರನೇ ಹೇಳ್ತೀನಿ. ನನ್ನ ಹತ್ರನಾ? ಆ ಹುಡುಗಿ ಹತ್ರ ಹೇಳ್ತೀನಿ, ಆಮೇಲೆ ನಮ್ಮ ತಂದೆ ಹತ್ರ ಹೇಳ್ತೀನಿ. ನನಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಬರ್ಲಾ? ಬಾಯ್ ಚಂದು.